ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಟ್ರಾಫಿಕ್ ಯಾವ ರೋಡ್ ಕಡೆ ಹೋದರೂ ಟ್ರಾಫಿಕ್ ಗೈಸ್. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ನಮ್ಮೂರಲ್ಲಿ ನಮ್ಮ ಸಾಗರದಲ್ಲಿ ಮಾರಿ ಜಾತ್ರೆ ನಡೀತಾ ಇದೆ. ಜಾತ್ರೆ ಸ್ಟಾರ್ಟ್ ಆಗಿ 6 ದಿನ ಆಯಿತು, ಇವತ್ತು 7ನೇ ದಿನ. ಸೊ ಜಾತ್ರೆ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಆಲ್ರೆಡಿ ಇವತ್ತು 7ನೇ ದಿನ ಆಗೇ ಹೋಯಿತು, ಇನ್ನು 2ನೇ ದಿನ ಅಷ್ಟೇ. ಆಮೇಲೆ ಅಮ್ಮನ್ನ ವನಕ್ಕೆ ಬಿಡ್ತಾರೆ. ಬಟ್ ಜಾತ್ರೆ ಪೇಟೆ ನಮ್ಗೆ ಇನ್ನೊಂದು 10 ಡೇಸ್ ಇರ್ಬೋದು ಅಂತ ಅನ್ಕೋತೀನಿ. ಯಾವಾಗೂ ತಕ್ಷಣ ತೆಗಿಯಲ್ಲ ಜಾತ್ರೆ ಪೇಟೆನ, ಯಾಕೆಂತಂದರೆ ಪಾಪ ಅವರು ಬಂಡವಾಳ ಹಾಕಿರ್ತಾರೆ, ಅವ್ರಿಗೂ ಅಲ್ಪ ಸ್ವಲ್ಪನಾದರೂ ಲಾಭ ಆಗಬೇಕಲ್ವ. ಹಾಗಾಗಿ ಸೊ ಗೈಸ್, ಇಲ್ಲಿ ನೋಡ್ಬೋದು ನೀವು, ಕುಸ್ತಿ ಪಂದ್ಯಾವಳಿ ನೆಹರು ಫೀಲ್ಡಲ್ಲಿ ಹಾಕಿದರು. ಮತ್ತು ನಮ್ಮೂರಲ್ಲಿ ಹೆಲಿಕಾಪ್ಟರ್ ಬಂದಿದೆ ಗೈಸ್. ಇದು ಗೋಪಾಲಗೌಡ ಕ್ರೀಡಾಂಗಣ, ಅಂದರೆ ಸುವಿಧ ಹಿಂಭಾಗ, ಅಂಡ್ಲೆಕೊಪ್ಪ ಹೋಗೋ ದಾರಿಯಲ್ಲಿ ಸಿಗುತ್ತೆ, ಅಲ್ಲಿ ಹಾಕಿದ್ದಾರೆ. ಸೊ ದಿನಕ್ಕೆ ಒಂದು 7ರಿಂದ 8 ರೌಂಡ್ ಹೊಡಿಸ್ತಾರೆ. ಯಾಕೆ ಅಂತಂದರೆ ಬೆಳಗ್ಗೆಯಿಂದ ಸುಮಾರು 4-5 ರೌಂಡ್ ನಮಗೆ ಸೌಂಡ್ ಕೇಳಿಸುತ್ತೆ ಹೆಲಿಕಾಪ್ಟರ್ ಬಂದಿದ್ದು. ಸೊ ಹಾಗಾಗಿ ಜನ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ನಾನು ನೈಟ್ ಜಾತ್ರೆಗೆ ಹೋದೆ. ಸೊ ಹಾಗೆ ರಾತ್ರಿ ಅಮ್ಯೂಸ್ಮೆಂಟ್ ಕಡೆ ಹೋಗ್ಬರೋಣ ಅಂತ ನೆಹರು ಫೀಲ್ಡಿಗೆ ಹೋಗಿದ್ವಿ. ಸೊ ಅಲ್ಲಿ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಹಾಕಿದ್ದಾರೆ ಅಮ್ಯೂಸ್ಮೆಂಟನ್ನು. ಸೊ ಇದು ನಾನು ಸ್ಟಾರ್ಟಿಂಗ್ ಮೀನ್ಸ್ ಜಾತ್ರೆ ಶುರುವಾಗೋ ಹಿಂದಿನ ದಿನ ಹೋಗಿದ್ದೆ. ಸುಮ್ಮನೆ ಒಂದು ತಯಾರಿ ಹೇಗೆ ನಡೀತಾ ಇದೆ ನೋಡೋಣ ಅಂತ ಹೋಗಿದ್ದೆ. ಸೊ ಹೀಗೆ ಈ ಒಂದು ಅಮ್ಯೂಸ್ಮೆಂಟ್ ಹಾಕಿದ್ದಾರೆ ನೆಹರು ಫೀಲ್ಡಲ್ಲಿ. ಜಾಯಿಂಟ್ ವಿಲ್ಲು, ಕೊಲಂಬಸ್ಸು, ಟೊರೊಟೊರ, ತುಂಬ ಥರದ್ದು ಹೊಸ ಥರದ್ದು ಕೂಡ ಬಂದಿತ್ತು. ಮತ್ತು ನಮ್ಮ ಚಿಲ್ಟಾಂಡೀಸ್ಗೆ ಪುಟ್ಟ ಕಾರು, ಪುಟ್ಟ ಜೀಪ್ ರೌಂಡ್ಸು, ಹೀಗೆ ತುಂಬ ಥರದ್ದು ಬಂದಿದೆ ಗೈಸ್. ನೀವು ನೋಡ್ಬೋದು ವೀಡಿಯೋದಲ್ಲಿ. ಜಾಯಿಂಟ್ ವೀಲ್ ಕೂಡ 2 ಬಂದಿದೆ, ಒಂದು ದೊಡ್ಡದು ಒಂದು ಸಣ್ಣದು. ನಾನು ಯಾವುದು ಹತ್ತೋದಿಲ್ಲ, ಯಾಕೆ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಭಯ, ಹಾಗಾಗಿ ನಾನು ಯಾವುದು ಕೂಡ ಹತ್ತೋದಿಲ್ಲ. ಸೊ ಇದು ಹಿಂದಿನ ದಿನ ಆಗಿದ್ದರಿಂದ ಅಷ್ಟೆಲ್ಲ ಜನ ಇರಲಿಲ್ಲ. ನಮ್ಮ ಊರಿನ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರವ್ರು ಕೂಡ ವೀಕ್ಷಣೆ ಮಾಡ್ತಾಯಿದ್ರು ಮತ್ತು ಚಾಲನೆ ಕೊಟ್ಟರು ಅಮ್ಯೂಸ್ಮೆಂಟ್ಗೆ. ಸೊ ಹೀಗಿದೆ ಒಂದು ಅಮ್ಯೂಸ್ಮೆಂಟ್ನ ಝಲಕ್. ಇದು ನೆಕ್ಸ್ಟ್ ಡೇ, ಅಂದರೆ ನಾನು ಮಂಗಳವಾರ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಜನ ಇರ್ಬೋದೇನೋ ಅಂತ ಅಂದ್ಕೊಂಡು ನಾನು ಬುಧವಾರ ಸಂಜೆ ಸಮಯ ಒಂದು 4:30-5 ಗಂಟೆ ಅಷ್ಟೊತ್ತಿಗೆ ನಾನು ಮತ್ತು ನನ್ನ ಅಮ್ಮ ಇಬ್ಬರು ಜಾತ್ರೆ ಪೇಟೆ ಕಡೆ ಹೋದ್ವಿ. ಸುಮ್ಮನೆ ಹಾಗೆ ಒಂದು ರೌಂಡ್ ನೋಡ್ಕೊಬರೋಣ, ಏನೇನು ಅಂಗಡಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ 4:30-5 ಗಂಟೆ ಅಷ್ಟೊತ್ತಿಗೆ ನೋಡಿ ನೀವು ಜನ ನೋಡ್ಬೋದು, ಹಾಗೆ ಜನ ಸೇರ್ತಾ ಇದ್ದರು. ಸೊ 4 ಗಂಟೆ ತನಕ ಅಷ್ಟೆಲ್ಲ ಜನ ಇರಲಿಲ್ಲ, 4 ಗಂಟೆ ಮೇಲೆ ಜನ ಸೇರಿದ್ದಾರೆ. ಸೊ ಹಾಗೆ ಇದು ಚಾಮರಾಜಪೇಟೆಯಲ್ಲಿ ಹಾಕಿದ್ದು ಅಂಗಡಿಗಳು ಕೂಡ ಸಿಕ್ಕಾಪಟ್ಟೆ ಬಂದಿದ್ವು. ನೀವು ವೀಡಿಯೋದಲ್ಲಿ ನೋಡ್ಬೋದು. ನಾನು ಲಾಸ್ಟ್ ಅಂದರೆ ಮಾರಿ ಜಾತ್ರೆದ ಫಸ್ಟ್ ವೀಡಿಯೋದಲ್ಲೂ ನಿಮಗೆ ನಾನು ಅಂಗಡಿ ಮಾರಿ ಜಾತ್ರೆ ತಯಾರಿ ಅಂತ ಒಂದು ವೀಡಿಯೋ ಮಾಡಿದ್ನಲ್ಲ, ಆ ವೀಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೆ ಮಳಿಗೆಗಳನ್ನ. ಆಲ್ರೆಡಿ ಜನ ಬಂದು ಅಂಗಡಿಗಳನ್ನ, ಸ್ಟಾಲ್ಗಳನ್ನ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಜಾತ್ರೆ ಇರೋ 3 ದಿನ ಮುಂಚೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ಈಗೆಲ್ಲ ಅಂಗಡಿ ಹಾಕಿದ್ದಾರೆ, ಓಪನ್ ಆಗಿದೆ. ಮತ್ತು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಮೇಲೆ ಗ್ರೀನ್ ಕಲರ್ ಒಂದು ಪರದೆ ಬಿಟ್ಟಿದ್ರು. ಯಾಕೆ ಅಂತಂದರೆ ಇದು ಮಂಗಳವಾರ ಅಮ್ಮನಿಗೆ ಹಣ್ಣುಕಾಯಿ ಮಾಡಿಸೋಕ್ಕೆ ಜನಗಳು ಸರತಿ ಪ್ರಕಾರ ಕ್ಯೂ ಅಲ್ಲಿ ಇಲ್ಲೇ ನಿಲ್ತಾರೆ. ಹಾಗಾಗಿ ಮೇಲೆ ಬಿಸಿಲು ತಾಗಬಾರ್ದು ಅಂತ ಗ್ರೀನ್ ಕಲರ್ ಪರದೆ ಹಾಕಿದ್ದಾರೆ. ಮತ್ತು ಗಂಡನ ಮನೆ ಕೂಡ ಹತ್ರನೂ ಅಷ್ಟೇ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಶೀಟೆಲ್ಲ ಹಾಕಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಗೈಸ್, ತಿಂಡಿ ತಿನಿಸಿಗಂತೂ ಯೋಚನೆ ಇಲ್ಲ, ಸಿಕ್ಕಾಪಟ್ಟೆ ತಿಂಡಿ ತಿನಿಸುಗಳು ಅಂಗಡಿ ಬಂದಿದ್ವು. ಹೆಣ್ಣು ಮಕ್ಕಳಿಗೆ ಬಟ್ಟೆ, ಚೂಡಿ ಟಾಪ್ಸಿಂದ ಹಿಡಿದು ಪ್ಯಾಂಟು, ಬಳೆ, ಮತ್ತು ನಮ್ಮ ಮಹಿಳಾ ಮಣಿಯರಿಗೆ ಅಡುಗೆ ಮನೆ ಐಟಮ್ಸು, ನೈಟಿ, ಸ್ಯಾರಿ, ಹೀಗೆ ಸಿಕ್ಕಾಪಟ್ಟೆ ಬಂದಿದ್ವು. ಮತ್ತು ಚಿಲ್ಟಾಣೀಸ್ಗಳಿಗೂ ಅಷ್ಟೇ ಪುಟ್ಟ ಆಟಿಕೆ ಸಾಮಾನುಗಳ ಅಂಗಡಿ ಕೂಡ ತುಂಬ ಬಂದಿದ್ವು. ಮತ್ತು ತಿಂಡಿ ಪ್ರಿಯರಿಗಂತೂ ಅಲ್ಲಿ ಹೋಗ್ಬಿಟ್ರಂತೂ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ವೆರೈಟಿ. ಜೋಳ, ಮಸಾಲೆ ಪುರಿ, ಗೋಬಿ ಅಂತೆ, ರುಮಾಲ್ ರೊಟ್ಟಿ ಅಂತೆ, ದೋಸೆ, ಮಸಾಲೆ ದೋಸೆ, ಹೀಗೆ ಬೆಣ್ಣೆ ದೋಸೆ, ತುಂಬ ಥರದ್ದೆಲ್ಲ ಬಂದಿದ್ವು. ಸ್ವಲ್ಪ ಹೊತ್ತು ತಿರುಗಾಡೋದ್ರಿಂದ ಹೊಟ್ಟೆ ಬೇರೆ ಚುರ್ರ ಅಂತ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಏನಾದ್ರು ಒಂಚೂರು ಜೋಳ, ಹಾಗೆ ಬಿಸಿ ಒಂದು 1/2 ಪ್ಲೇಟ್ ಮಸಾಲೆ ಪೂರಿ ತಿನ್ಕೊಂಡು ಮುಂದೆ ಬರ್ತೀವಿ ಗಾಯ್ಸ್. ಇಲ್ಲಿ ನೋಡಿ ಏನಿದೆ ಅಂತ.
ಆಹಾ! ನೋಡಿದ ಕೂಡಲೇ ಬಾಯಲ್ಲಿ ನೀರು ಬಂದ್ಬಿಡ್ತು ನನಗಂತೂ ಗಾಯ್ಸ್, ನಿಮಗೂ ನೀರು ಬಂತಂದು ಗೊತ್ತು. ಹಾಗೆಯೇ ಒಂದು ಅರ್ಧ ಕೆ ಜಿ ಜಿಲೇಬಿ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವು ನಮ್ಮ ಪಯಣ ಜಾತ್ರೆ ಪೇಟೆ ಒಳಗೆ ನುಗ್ಗಿದ್ವಿ. ಮತ್ತೆ ಜಾತ್ರೆ ಪೇಟೆ ಒಳಗೆ ನುಗ್ಗಿದಾಗ ಮನ್ಸು ಕೇಳುತ್ತಾ ಬಿಸಿ ಬಿಸಿ ಮಸಾಲೆ ದೋಸೆ ಹೋಯ್ತಾಯಿದ್ರು. ಸೊ ರುಮಾಲ್ ರೋಟಿ ಕೂಡ ಮಾಡ್ತಾಯಿದ್ರು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಗ್ಯಾಂಗ್ಗಳೆಲ್ಲ ಸೇರ್ಕೊಂಡಿದ್ವಿ ಮತ್ತೆ ನಾವು. ಸೊ ಹಾಗಾಗಿ ಎಲ್ಲ ಒಂದು ಮಸಾಲೆ ದೋಸೆ ತಿನ್ನುವ ಅಂತ ಒಂದು ಪ್ಲ್ಯಾನ್ ಮಾಡಿ ಈಗ ಮಸಾಲೆ ದೋಸೆ ತೊಗೊಳ್ತಾ ಇದ್ದೀವಿ. ಆರ್ಡ್ರ್ ಹೇಳಿ ಕುತ್ಕೊಂಡಿದ್ವಿ. ಅಲ್ಲಿ ಯಾರೋ ಒಬ್ಬರು ಮಜಾ ಅಂದರೆ ಪುಟ್ಟ ಮಕ್ಕಳು ಯಾರೋ ಗೊತ್ತಿಲ್ಲ, ಚೇರ್ ಮೇಲೆ ಕನ್ನಡಕ ಬಿಟ್ಟು ಹೋಗಿದ್ರು ಆಯಿತಾ. ಸೊ ಆ ಕನ್ನಡಕನ ನಾವೆಲ್ಲರೂ ಹಾಕ್ಕೊಂಡು ಒಳ್ಳೆ ಪೋಸ್ ಕೊಡ್ತಾಯಿದ್ದೀವಿ. ಯಾರದ್ದು ಅಂತ ಗೊತ್ತಿಲ್ಲ, ಪಾಪ ಯಾರೋ ಬಿಟ್ಟೋಗ್ಬಿಟ್ಟಿದ್ದಾರೆ. ಫಸ್ಟ್ ನಮ್ಮ ವೈಷ್ಣವಿ ಹಾಕ್ಕೊಂಡ್ಲು, ಆಮೇಲೆ ನಮ್ಮ ನಯನ ಹಾಕ್ಕೊಂಡ್ಲು, ಆಮೇಲೆ ನಮ್ಮ ನವ್ಯನೂ ಕೂಡ ಹಾಕ್ಕೊಂಡ್ಲು. ಒಂಥರ ಮಜಾ ಕಾಣ್ತಿದ್ವಿ. ನಾನು ಹಾಕ್ಕೊಂಡಿಲ್ಲ, ಬಟ್ ಬಾಕಿದವರೆಲ್ಲ ಹಾಕ್ಕೊಂಡು ಆ ಕನ್ನಡಕ ನಾವು ತೊಗೊಂಡು ಹೋದ್ವಿ. ಸೊ ಗೈಸ್, ನಮ್ಮ ನವ್ಯ ಕನ್ನಡಕ ಹಾಕ್ಕೊಳ್ಬೇಕು, ನಾನು ವೀಡಿಯೋ ಮಾಡಬೇಕು ಅಂತ ಅವಳನ್ನ ಝೂಮ್ ಮಾಡಿ ಹಿಡಿತಾ ಇದ್ದೀನಿ. ಅವಳು ನೀನು ವೀಡಿಯೋ ಮಾಡ್ತೀಯಾ, ನಾನು ಹಾಕ್ಕೊಳ್ಳಲ್ಲ ಅಂತೂ ಅವಳಿಗೆ ಗೊತ್ತಾಗದೆ, ಅದು ಗೊತ್ತಿತ್ತೋ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ, ಅಂತೂ ನಾನಂತೂ ಅವಳ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ. ಸೊ ಅಷ್ಟೊತ್ತಿಗೆ ಬಿಸಿ ಬಿಸಿ ದೋಸೆನೂ ರೆಡಿ ಆಯಿತು. ಸೊ ಹಾಗಾಗಿ ನಾವು ದೋಸೆನ ಸವಿತಾ ಇದ್ದೀವಿ. ನೋಡಿ, ದೋಸೆ ಕೊಡ್ತಿದ್ದಾರೆ, ನಾವು ಬಿಸಿ ಬಿಸಿ ದೋಸೆನ ಸವಿತಾ ಇದ್ದೀವಿ. ಕ್ರಿಸ್ಪಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೈಟಿಂಗ್ಸ್ ನೋಡಿ ಹೇಗೆ ಹಾಕಿದ್ದಾರೆ ಅಂತ. ಹಾಗೆ ದೋಸೆ ತಿನ್ಕೊಂಡು ಹೊಟ್ಟೆ ವಜೆ ಆಯ್ತಲ್ಲ. ಈಗ ಮತ್ತೆ ಜಾತ್ರೆ ಪೇಟೆ ಕಡೆ ಹೋಗಿ ಕರಗಿಸ್ಬೇಕು ಹೇಳ್ಕೊಂಡು ಮತ್ತೆ ನಾವು ಜಾತ್ರೆ ಪೇಟೆ ಒಳಗೆ ನುಗ್ತಾ ಇದ್ದೀವಿ. ಸಮಯ ಸುಮಾರು ಒಂದು ಸಂಜೆ 8 ಕಾಲ ಆಗಿತ್ತು. ಸೊ ಹಾಗಾಗಿ ಅಷ್ಟೆಲ್ಲ ಜನ ಇರಲಿಲ್ಲ. ಸೊ ಹಾಗಾಗಿ ನಾವು ಎಲ್ಲ ಒಂದು ಜಾತ್ರೆ ಪೇಟೆ ಕಡೆಗೆ ಹೋದ್ವಿ. ನೋಡಿ, ಬಳೆ ಅಂಗಡಿಗಳು ಸಿಕ್ಕಾಪಟ್ಟೆ ಬಂದಿದೆ. ನಮ್ಮಲ್ಲಿ ಸಂಪ್ರದಾಯ ಇದೆ, ಜಾತ್ರೆಗೆ ಬಳೆ ಇಟ್ಕೋಬೇಕು ಅಂತ ಹೇಳ್ತಾರೆ. ತುಂಬ ಜನ ಹೆಂಗಸರು ಬಳೆ ಇಟ್ಕೊಂಡು ಕೂಡ ಹೋಗ್ತಾರೆ. ಹಾಗಾಗಿ ನಾವು ಹಾಗೆ ಮುಂದೆ ಜಾತ್ರೆ ಪೇಟೆ ಕಡೆ ಹೋದ್ವಿ. ಸೊ ಈ ಹುಟ್ಟರೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ವು. ಹಾಗೆ ಅಲ್ಲೇ ಇರೋ ನ್ಯಾಚುರಲ್ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಐಸ್ ಕ್ರೀಮನ್ನು ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಮತ್ತೆ ನಾವು ಜಾತ್ರೆ ಪೇಟೆ ಕಡೆ ಬಂದ್ವಿ. ಸೊ ಅಲ್ಲಿ ನ್ಯಾಚುರಲ್ ಐಸ್ ಕ್ರೀಮಲ್ಲಿ ನಿಮಗೆ ವೆರೈಟಿಯ ಫ್ರೂಟ್ಸಿನ ಹಣ್ಣಿನ ಐಸ್ ಕ್ರೀಮ್ ಸಿಗುತ್ತೆ. ಮತ್ತು ಸೂಜಿ ಮೆಣಸಿನ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೈಸ್. ನೀವು ಸಾಗರದವರೇ ಆದರೆ ಒಮ್ಮೆ ಟ್ರೈ ಮಾಡಿ, ಇಲ್ಲ ಸಾಗರಕ್ಕೆ ಬಂದಾಗ ನೀವು ಒಮ್ಮೆ ಟ್ರೈ ಮಾಡಿ. ಚಾಮರಾಜಪೇಟೆ ನಿಯರ್ ಪೊಲೀಸ್ ಸ್ಟೇಷನ್ ಹತ್ರ ಇದೆ ನ್ಯಾಚುರಲ್ ಐಸ್ ಕ್ರೀಮ್ಸ್ ಅಂತ. ಸೊ ಅಲ್ಲಿ ನಾವು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಸೀದಾ ಮತ್ತೆ ಜಾತ್ರೆ ಪೇಟೆ ಕಡೆ ಬಂದ್ವಿ. ಮತ್ತೆ ಸುತ್ತಾಡೋಕ್ಕೆ ಸಮಯ ಒಂದು 9 ಕಾಲ ಆಗಿದೆ. ಜನ ನೋಡಿ ಬರ್ತಾ ಇದ್ದಾರೆ, ಈಗ ಸ್ಟಾರ್ಟ್ ಆಗ್ತಾ ಇದೆ. ನಾವು ಹೋಗಿದ್ದ ದಿನ ಜಾಸ್ತಿ ಜನ ಹಾಗೆ ಮುಂದೆ ಬರ್ತಾ ನಾವು ನಿಂಬು ಸರ್ಕಲ್ಲಿಗೆ ಬಂದ್ವಿ ಗಾಯ್ಸ್. ಇದು ಮಾರಿಗುಡಿ ತವ್ರ ಮನೆ ಹತ್ರ. ನೀವಿಲ್ಲೂ ಕೂಡ ಪೆಂಡಲ್ ನೋಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಪೆಂಡಲ್ ಮಾತ್ರ. ನಾನು ತಯಾರಿದ್ದು ಕೂಡ ನಿಮಗೆ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೆ ಗಾಯ್ಸ್. ಇದು ನೋಡಿ, ಮಾರಿಕಾಂಬ ತವ್ರ ಮನೆಯ ಒಂದು ಪೆಂಡಲ್, ಮೋಹಕ ದೃಶ್ಯ. ಎಲ್ಲ ಕಡೆ ಇದು ತಿಲಕ್ ರಸ್ತೆಯಲ್ಲಿ ಕೂಡ ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ರು. ಅಶೋಕ ರಸ್ತೆಯಲ್ಲಿ ಕೂಡ ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ರು. ಸೊ ಗೈಸ್, ಅಲ್ಲಿಂದ ನಾವು ಬಂದಿದ್ದು ಈಶ್ವರನ ಹೂದೋಟ ಅಂತ. ಇದು ನೆಹರು ಫೀಲ್ಡಲ್ಲಿ ಮಾಡಿದ್ದಾರೆ. ನೆಹರು ಫೀಲ್ಡ್ ಜೈನ ಮಂದಿರ ಪಕ್ಕ. ನೀವು ಅಮ್ಯೂಸ್ಮೆಂಟ್ ಎಲ್ಲಿ ಹಾಕಿದ್ದಾರೋ ಅಲ್ಲೇ ಇದು ಕೂಡ ಇದೆ. ಪ್ರಕೃತಿಯ ಒಂದು ಸೊಬಗನ್ನು ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾರೆ ಜನ. ಸೊ ನಾನಿನ್ನೂ ಹೋಗಿಲ್ಲ, ಏನಕ್ಕಂದರೆ ಸ್ವಲ್ಪ ಜನ ಇರೋದ್ರಿಂದ ನಾನು ಹೋಗಿಲ್ಲ. ಸೊ ನಾನು ಖಂಡಿತ ಹೋಗ್ತೀನಿ ಇದಕ್ಕೆ, ನೀವು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಈಶ್ವರನ ಹೂದೋಟಕ್ಕೆ ಹೋಗಿ ಅಂತ ಹೇಳ್ತೀನಿ. ಸೊ ಗೈಸ್, ಇದು ಅಶೋಕ ರಸ್ತೆ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಸರ್ಕಲ್ ಇದು. ಇಲ್ಲೂ ಕೂಡ ಲೈಟಿಂಗ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದಾರೆ, ನೀವು ವಿಡಿಯೋದಲ್ಲಿ ನೋಡಬಹುದು. ಸಿಕ್ಕಾಪಟ್ಟೆ ಸರ್ಕಲಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಜನ ಕೂಡ ಹಾಗೆ ಜಾತ್ರೆ ಕಡೆ ಬರ್ತಾನೇ ಇದ್ದಾರೆ. ಸೊ ಗೈಸ್, ಈ ವಿಡಿಯೋ ನನ್ನ ಫ್ರೆಂಡ್ಸ್ ನನಗೆ ಶೇರ್ ಮಾಡಿದ ವಿಡಿಯೋ, ಅಮ್ಯೂಸ್ಮೆಂಟಿಂದು. ನೈಟ್ ಸುಮಾರು ಒಂದು 10-10:30 ಅಷ್ಟೊತ್ತಿಗೆ ತೆಗೆದಂಥ ವಿಡಿಯೋ ಇದು. ಸೊ ಹಾಗಾಗಿ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಎಲ್ಲ ಥರದ ತೊಟ್ಲು ಮತ್ತು ಜಾಯಿಂಟ್ ವೀಲ್ ಕೂಡ ಹತ್ತಿದ್ರು. ಹಾಗಾಗಿ ಅವರು ಆ ವಿಡಿಯೋನ ನನಗೆ ಕಳಿಸಿದ್ರು. ಹಾಗಾಗಿ ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮೂರಲ್ಲೇ ಹೀಗೇನೆ, ಎಲ್ಲ ಕಡೆನೂ ಹೀಗೋ ನಂಗೆ ಗೊತ್ತಿಲ್ಲ. ಒಂದಿಷ್ಟು ಪೇಪರ್ ಚೂರುಗಳನ್ನು ಹರಿದಿಟ್ಕೊಂಡು ಒಂದು 2-3 ಮುಷ್ಟಿ ಆಗೋಷ್ಟು ಇಟ್ಕೊಂಡಿರ್ತಾರೆ. ಜಾಯಿಂಟ್ ವೀಲ್ ಹತ್ತಿದ ಮೇಲಿಂದ ಫರ್ರ ಹಾರಿಸ್ತಾರೆ. ಏನು ಅವರಿಗೆ ಹಾರಿಸೋದು ಖುಷಿ, ನಮಗೆ ಕೆಳಗೆ ನಿಂತ್ಕೊಂಡು ನೋಡೋರಿಗೂ ಒಂಥರ ಖುಷಿ. ಅದೇ ಅಲ್ವಾ ಎಂಜಾಯ್ಮೆಂಟ್, ಜಾತ್ರೆ ಎಂಜಾಯ್ಮೆಂಟ್ ಅಂದರೆ. ನೀವು ಜಾಯಿಂಟ್ ವೀಲ್ ಮೇಲಿಂದ ತೆಗೆದಂಥ ವಿಡಿಯೋ ಇದು, ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಗೈಸ್ ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿದರೆ. ಆದರೆ ಏನು ಮಾಡೋದು, ನನಗೆ ಸಿಕ್ಕಾಪಟ್ಟೆ ಹೆದರಿಕೆ. ಹಾಗಾಗಿ ನಾನು ಜಾಯಿಂಟ್ ವೀಲ್ ಹತ್ತಿಲ್ಲ. ಹಾಗಾಗಿ ಅವರು ಹತ್ತಿದ್ರು ಪಾಪ. ಹಾಗಾಗಿ ಆ ವಿಡಿಯೋ ನನ್ನ ಜೊತೆ ಶೇರ್ ಮಾಡಿದ್ದಾರೆ.
ನೆಕ್ಸ್ಟ್ ಡೇ ನಮ್ಮೂರಿಗೆ ನಮ್ಮ ಸಾಗರದ ಮಾರಿ ಜಾತ್ರೆಗೆ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಕೂಡ ದಂಪತಿಗಳು ಆಗಮಿಸಿದ್ರು, ದೇವಿಯ ಆಶೀರ್ವಾದ ತಗೊಂಡ್ರು. ನೆಕ್ಸ್ಟ್ ಡೇ ಧ್ರುವ ಸರ್ಜಾ ಹಾಗೂ ರಚಿತಾ ರಾಮ್ ಕೂಡ ಬಂದಿದ್ರಂತೆ. ಬಂದು ಹೋದ್ಮೇಲೆ ನನಗೆ ಗೊತ್ತಾಯಿತು ಧ್ರುವ ಸರ್ಜಾ ಮತ್ತು ರಚಿತಾ ರಾಮ್ ಅವ್ರು ಬಂದಿದ್ದರು ಅಂತ ಹೇಳಿಬಿಟ್ಟು. ಸೊ ಶಿವಣ್ಣವ್ರು ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗೆ ನನ್ನ ಡಿಗ್ರಿ ಫ್ರೆಂಡ್ ಶೈಲಾ ಅಂತ, ಇವಳು ಕೂಡ ಅವಳ ಮಗಳನ್ನ ಕರ್ಕೊಂಡು ಜಾತ್ರೆಗೆ ಬಂದಿದ್ಲು. ಸೊ ಅವಳನ್ನು ತುಂಬ ವರ್ಷ ಆಗಿತ್ತು ನೋಡಿದೆ, ಅವಳನ್ನ ಮೀಟ್ ಮಾಡಿದ್ದು ಕೂಡ ನನಗೆ ತುಂಬ ಖುಷಿ ಕೊಡ್ತು. ನಾನು ಫ್ರೈಡೇ ತನಕ ಹೋಗಿದ್ದೆ, ಸ್ಯಾಟರ್ಡೇ ಮತ್ತು ಸ್ವಲ್ಪ ಹೊತ್ತು ಹೋಗಿ ಬಂದೆ. ನಿನ್ನೆ ಸಂಡೇ ಸಿಕ್ಕಾಪಟ್ಟೆ ಜನ ಇದ್ದರು, ಹಾಗಾಗಿ ನಾನು ಹೋಗಲಿಲ್ಲ. ನನ್ನ ಫ್ರೆಂಡ್ ಶೈಲನ್ನ ಮೀಟ್ ಮಾಡಿಬಿಟ್ಟು ಬಂದೆ ಅಷ್ಟೇ. 5 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದು, ಆವಾಗಲೇ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಹಾಗಾಗಿ ಹೋಗಲಿಲ್ಲ. ಇವತ್ತು ನೋಡಬೇಕು, ರಾತ್ರಿ 8 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಹೋದರೆ ವಿಡಿಯೋ ಮಾಡ್ತೀನಿ. ಸೊ ನಾಳೆ ಅಂತೂ ಖಂಡಿತ ಹೋಗ್ತೀನಿ, ಮಂಗಳವಾರ. ಸೊ ಇವಿಷ್ಟಾಗಿತ್ತು ನಮ್ಮ ಒಂದು ಜಾತ್ರೆಯ ಪ್ರಯಾಣ, ಜಾತ್ರೆ ನಾವು ಹೋಗಿದ್ದು. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ಮಲೆನಾಡು ಹುಡುಗಿನ ಹರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.